ಹಾಯ್, ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ರಾಯಲ್ ಎಜುಕೇಷನ್ ಕನ್ನಡ ಚಾನಲ್‌ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಲಾಸ್ ಕರ್ನಾಟಕ ಜಿಯೋಗ್ರಫಿಯಲ್ಲಿ ಬರ್ತಕ್ಕಂಥ ಟಾಪ್ 50 ಕ್ವೆಷನ್‌ಗಳನ್ನ ನಿಮ್ಮ ಮುಂದೆ ತಂದಿದ್ದೇನೆ. ಹಾಗಾದ್ರೆ ಬನ್ನಿ, ಈ ಟಾಪ್ 50 ಕ್ವೆಷನ್‌ಗಳಲ್ಲಿ ಇವತ್ತಿನ ಕ್ಲಾಸ್‌ನಲ್ಲಿ ಟಾಪ್ 10 ಕ್ವೆಷನ್‌ಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ಸೊ ಎಕ್ಸಾಮ್ಸ್‌ಗೆ ಯಾವ ರೀತಿಯಾಗಿ ಕ್ವೆಷನ್‌ಗಳನ್ನ ರೈಸ್ ಮಾಡ್ತಾನೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಹೀಗಾಗಿ ಕ್ವೆಷನ್‌ಗಳು ಸುಲಭವಾಗಿದಾನೋ, ಈಸಿಯಾಗಿ ಇದಾವೆಯೋ ಅಥವಾ ಟಫ್ ಆಗಿದಾವೋ ಅನ್ನೋದು ಮ್ಯಾಟರ್ ಆಗೋದಿಲ್ಲ. ಹೀಗಾಗಿ ಬನ್ನಿ, ಪ್ರಮುಖವಾಗಿ ಪ್ರಶ್ನೆಗಳನ್ನ, ಅದಕ್ಕೆ ಉತ್ತರಗಳನ್ನ ನಾವು ನೋಡ್ತಾ ಹೋಗೋಣ. ಮೊದಲನೇ ಕ್ವೆಷನ್ ಹೀಗಿದೆ: ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮುಳ್ಳಯ್ಯನಗಿರಿ, ಆಪ್ಷನ್ ಬಿ ನೀಲಗಿರಿ, ಆಪ್ಷನ್ ಸಿ ಕುಮಾರ ಪರ್ವತ, ಆಪ್ಷನ್ ಡಿ ನಂದಿ ಬೆಟ್ಟ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು ಅಂದ್ರೆ ಈ ಮುಳ್ಳಯ್ಯನಗಿರಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಸೊ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಈ ಮುಳ್ಳಯ್ಯನಗಿರಿ ಸುಮಾರು 1930 ಮೀಟರ್‌ಗಳಷ್ಟು ಎತ್ತರವಾಗಿ ಇರ್ತಕ್ಕಂಥದ್ದು. ಸೊ ಅಡಿಗಳಲ್ಲಿ ನೋಡ್ತಾ ಹೋದ್ರೆ 6330 ಅಡಿ ಎತ್ತರವಾಗಿ ಇರ್ತಕ್ಕಂಥದ್ದು ಈ ಮುಳ್ಳಯ್ಯನಗಿರಿ. ಕರ್ನಾಟಕದ ಅತಿ ಎತ್ತರದ ಶಿಖರ ಈ ಮುಳ್ಳಯ್ಯನಗಿರಿ. ಹಾಗಾದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಏಕಶಿಲಾ ಬೆಟ್ಟ, ಸೊ ಕರ್ನಾಟಕದ ಅತಿ ದೊಡ್ಡವಾಗಿರ್ತಕ್ಕಂಥ ಏಕಶಿಲಾ ಬೆಟ್ಟ ಯಾವುದು ಅಂದ್ರೆ ಮಧುಗಿರಿ ಏಕಶಿಲಾ ಬೆಟ್ಟ. ಅದು ತುಮಕೂರು ಡಿಸ್ಟಿಕ್ ನಲ್ಲಿ ಕಂಡು ಬರ್ತಕ್ಕಂಥದ್ದು. ಹಾಗಾಗಿ ಕನ್ಫ್ಯೂಸ್ ಆಗಬೇಡಿ. ಕರ್ನಾಟಕದ ಅತಿ ಎತ್ತರದ ಬೇರೆ, ಶಿಖರ ಅಂತ ಕೇಳಿದ್ರೆ ಅದು ಮುಳ್ಳಯ್ಯನಗಿರಿ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಏಕಶಿಲಾ ಪರ್ವತ ಅಥವಾ ಶಿಖರ, ಸೊ ಬೆಟ್ಟ ಯಾವುದು ಅಂದ್ರೆ ಅದು ಮಧುಗಿರಿ ಏಕಶಿಲಾ ಬೆಟ್ಟ, ತುಮಕೂರು ಡಿಸ್ಟಿಕ್ ನಲ್ಲಿ ಕಂಡು ಬರ್ತಕ್ಕಂಥದ್ದು. ಹೀಗಾಗಿ ನೆಕ್ಸ್ಟ್ ನೋಡ್ತಾ ಹೋಗೋಣ. ಈ ನೀಲಗಿರಿ ಪರ್ವತಗಳ ವಿಶೇಷತೆ ಏನು? ಈ ನೀಲಗಿರಿ ಪರ್ವತಗಳು ಅಥವಾ ಬೆಟ್ಟಗಳು ಅಂತಕ್ಕಂಥದ್ದು ಕರ್ನಾಟಕ, ತಮಿಳುನಾಡು ಮತ್ತು ಕೇರಳ ಬಾರ್ಡರ್ ನಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಪಶ್ಚಿಮ ಘಟ್ಟಗಳಲ್ಲಿ ಇರ್ತಕ್ಕಂಥ ನೀಲಗಿರಿ ಬೆಟ್ಟಗಳು. ಸೊ ಇಲ್ಲಿ 12 ವರ್ಷಕ್ಕೊಮ್ಮೆ ಹೂ ಬಿಡುವ ಅಂತಕ್ಕಂಥ ನೀಲಿ ಕುರಂಜಿ ಅಂತಕ್ಕಂಥ ಸಸ್ಯಗಳು ಕಂಡು ಬರ್ತಕ್ಕಂಥದ್ದು, ಹೂಗಳು ಕಂಡು ಬರ್ತಕ್ಕಂಥದ್ದು ಈ ನೀಲಗಿರಿ ಬೆಟ್ಟಗಳ ಶ್ರೇಣಿಗಳಲ್ಲಿ. ಸೊ ಕುಮಾರ ಪರ್ವತ, ಈ ಕುಮಾರ ಪರ್ವತಕ್ಕೆ ಮತ್ತೊಂದು ಹೆಸರೇ ಪುಷ್ಪಗಿರಿ. ಪುಷ್ಪಗಿರಿ ಪರ್ವತ ಅಂತಾನೂ ಕೂಡ ಕರಿತಾ ಹೋಗ್ತಾರೆ. ಇದು ಕೊಡಗು ಡಿಸ್ಟಿಕ್ ನಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಬೆಟ್ಟ ಆಗಿರ್ತಕ್ಕಂಥದ್ದು. ಸೊ ಇದರ ಒಂದು ಎತ್ತರವನ್ನ ನೋಡ್ತಾ ಹೋಗೋಣ. ನಂದಿ ಬೆಟ್ಟವನ್ನ ನೋಡ್ತಾ ಹೋಗೋಣ. ಸೊ ನಂದಿ ಬೆಟ್ಟ ಬೆಂಗಳೂರಿನಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಪ್ರಮುಖ ಬೆಟ್ಟ. ಇದರ ಎತ್ತರವನ್ನ ನಾವು ನೋಡ್ತಾ ಹೋದ್ರೆ ಸುಮಾರು 1478 ಮೀಟರ್‌ಗಳಷ್ಟು ಎತ್ತರವಾಗಿ ಇರ್ತಕ್ಕಂಥದ್ದು ಈ ನಂದಿ ಬೆಟ್ಟ. ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ಬೆಂಗಳೂರು ಜಿಲ್ಲೆಯ ಬಾರ್ಡರ್‌ನಲ್ಲಿ ಕಂಡು ಬರ್ತಕ್ಕಂಥ ಬೆಟ್ಟವೇ ಈ ನಂದಿ ಬೆಟ್ಟ ಅಂತಕ್ಕಂಥದ್ದು. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ತಾ ಹೋಗೋಣ. ಎರಡನೇ ಪ್ರಶ್ನೆ ಹೀಗಿದೆ: ಕರ್ನಾಟಕದ ಅತಿ ಉದ್ದದ ನದಿ ಯಾವುದು? ಸೊ ಆಪ್ಷನ್ ಎ ಕಾವೇರಿ ನದಿ, ಆಪ್ಷನ್ ಬಿ ತುಂಗಾಭದ್ರಾ, ಆಪ್ಷನ್ ಸಿ ಕೃಷ್ಣಾ ನದಿ, ಆಪ್ಷನ್ ಡಿ ಶರಾವತಿ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ನಿಮ್ಗೆಲ್ರಿಗೂ ಕೂಡ ಈಗಾಗಲೇ ಗೊತ್ತಿದೆ. ಕರ್ನಾಟಕದ ಅತಿ ಉದ್ದದ ನದಿ ಯಾವುದು ಅಂದ್ರೆ ಕಾವೇರಿ ನದಿ. ಕರ್ನಾಟಕದಲ್ಲಿ ಹರಿಯುವ ಅತಿ ಉದ್ದದ ನದಿ ಕೃಷ್ಣಾ ನದಿ. ಕರ್ನಾಟಕದ ಅತಿ ಉದ್ದದ ನದಿ ಯಾವುದು ಅಂದ್ರೆ ಕಾವೇರಿ ನದಿ. ಕನ್ಫ್ಯೂಸ್ ಆಗಬೇಡಿ. ಕನ್ಫ್ಯೂಸ್ ಆಗ್ತಕ್ಕಂಥ ಕ್ವಶನ್ ರೀ ಇವು. ಎಕ್ಸಾಮ್ಸ್‌ಗೆ ಹೀಗೆ ಕೇಳ್ತಾನೆ. ಹೀಗೆ ಕೇಳಿದಾಗ ನೀವು ಅಲ್ಲಿ ಕೃಷ್ಣಾ ನದಿನೇ ಆಪ್ಷನ್ 1ರಲ್ಲಿ ಇರುತ್ತೆ, ಆಪ್ಷನ್ 2 ಕಾವೇರಿ ನದಿ ಇರುತ್ತೆ. ನೀವೇನ್ ಮಾಡ್ತೀರಿ? ಕರ್ನಾಟಕದ ಅತಿ ಉದ್ದದ ನದಿ ಕೃಷ್ಣಾ ನದಿ ಅಂತ ಓದ್ಬೇಕಾದ್ರೆ ಕರ್ನಾಟಕದಲ್ಲಿ ಹರಿತಕ್ಕಂತ ಉದ್ದವಾದ ನದಿ ಕೃಷ್ಣಾ ನದಿ ಅಂತ ಓದ್ಕೊಂಡು ಹೋಗಿರ್ತೀರಿ. ಇಲ್ಲಿ ಬಟ್ ಕರ್ನಾಟಕದ ಅತಿ ಉದ್ದದ ನದಿ ಅಂತ ಕೇಳ್ಬಿಡ್ತಾನೆ. ಇಲ್ಲಿ ಕಾವೇರಿ ನದಿ ಇರುತ್ತೆ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಕಾವೇರಿ ನದಿ. ಸೊ ಈ ಕಾವೇರಿ ನದಿ ಅಂತಕ್ಕಂಥದ್ದು ಕೊಡಗು ಡಿಸ್ಟ್ರಿಕ್ಟ್ ನಲ್ಲಿ, ಕೊಡಗು ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಉಗಮ ಆಗ್ತಕ್ಕಂಥ ಈ ನದಿ ಯಾವುದು ಅಂದ್ರೆ ಕಾವೇರಿ ನದಿ. ಸುಮಾರು 805 ಕಿಲೋಮೀಟರ್ ಇದು ಹರಿತಕ್ಕಂಥ ಉದ್ದ ಆಗಿರುತ್ತೆ. ಸೊ ಯಾವ ಯಾವ ರಾಜ್ಯಗಳಲ್ಲಿ ಹರಿತಾ ಹೋಗುತ್ತೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ, ತಮಿಳುನಾಡು ಹಾಗೆ ಕೇರಳ, ಈ ಮೂರೂ ರಾಜ್ಯಗಳಲ್ಲಿ ತನ್ನ ನದಿ ಸಂಚಲನ, ಜಲನಯನವನ್ನ ಹಂಚಿಕೊಂಡಿರ್ತಕ್ಕಂಥ ನದಿಯೇ ಈ ಕಾವೇರಿ ನದಿ. ಈ ಕಾವೇರಿ ನದಿಯ ಪ್ರಮುಖ ಉಪನದಿಗಳನ್ನ ನಾವು ನೋಡ್ತಾ ಹೋದ್ರೆ ಕಬಿನಿ ಕಬಿನಿ ಆಗಿರ್ಬೋದು, ಹೇಮಾವತಿ ಹೇಮಾವತಿ ಆಗಿರ್ಬೋದು, ಹಾಗೆ ಅರ್ಕಾವತಿ, ನೋಡಿ ವರ್ಜಿವತಿ, ಎಲ್ಲಾ ಅವತಿಗಳು, ಅರ್ಕಾವತಿ, ಹಾಗೆ ಲಕ್ಷ್ಮಣ ತೀರ್ಥ, ಲಕ್ಷ್ಮಣ ತೀರ್ಥ ಅಂತಕ್ಕಂಥದ್ದು. ಹಾಗೆ ನೋಡಿ
ಶಿಂಷಾ ಅಂತಕ್ಕಂಥದ್ದು. ಶಿಂಷಾ, ನೋಯ್ಡಾ, ನೋಯ್ಡಾ ಅಂತಕ್ಕಂಥದ್ದು ಮೈಸೂರು ಡಿಸ್ಟ್ರಿಕ್ಟ್‌ನಲ್ಲಿ ಕಂಡು ಬರ್ತಕ್ಕಂಥದ್ದು ಈ ನೋಯ್ಡಾ ಅಂತಕ್ಕಂಥದ್ದು. ಹೇಮಾವತಿ ಅಂತಕ್ಕಂಥದ್ದು ಯಾವ ಒಂದು ಡಿಸ್ಟ್ರಿಕ್ಟ್‌ನಲ್ಲಿ ಅಂದ್ರೆ ಉಗಮ ಆಗುತ್ತೆ? ಹಾಸನ ಡಿಸ್ಟ್ರಿಕ್ಟ್‌ನಲ್ರಿ. ಹಾಗೆ ನೋಡಿ ಕಬಿನಿ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಕೊಡಗುನಲ್ಲಿ ಉಗಮ ಆಗ್ತಕ್ಕಂಥದ್ರಿ. ಅರ್ಕಾವತಿನೂ ಕೂಡ ಇಂಪಾರ್ಟೆಂಟ್. ಅರ್ಕಾವತಿ ಮೇಲೆ ಕ್ವೆಷನ್ ಅನ್ನ ರೈಸ್ ಮಾಡಿದ್ದಾನೆ. ಬೆಂಗಳೂರು ನಗರದಲ್ಲಿ ಹರಿತಕ್ಕಂತ ಕಾವೇರಿ ನದಿಯ ಉಪನದಿ ಯಾವುದು ಅಂತ ಕ್ವೆಷನ್ ಈಗಾಗಲೇ ರೈಸ್ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಅರ್ಕಾವತಿ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಈ ಎಲ್ಲಾ ಉಪನದಿಗಳು ಕಾವೇರಿ ನದಿಯ ಉಪನದಿಗಳು ಆಗಿರ್ತಕ್ಕಂಥದ್ದು. ಕೊನೆಯದಾಗಿ ಕಾವೇರಿ ನದಿ ಬಂಗಾಳ ಕೊಲ್ಲಿಯನ್ನ ಸೇರ್ತಕ್ಕಂಥದ್ದು. ಬಂಗಾಳ ಕೊಲ್ಲಿ ಸಮುದ್ರವನ್ನ ಸೇರ್ತಕ್ಕಂಥದ್ದು. ನೋಡಿ ಇದರಲ್ಲಿ ಕೂಡ ಇಂಪಾರ್ಟೆಂಟ್ ಏನಂದ್ರೆ ಸುಮಾರು ಕರ್ನಾಟಕದಲ್ಲಿ ಕಾವೇರಿ ನದಿ ಹರಿತಕ್ಕಂಥ ಉದ್ದ ಎಷ್ಟು ಅಂದ್ರೆ ಸುಮಾರು 320 ಕಿಲೋಮೀಟರ್ ಕರ್ನಾಟಕದಲ್ಲಿ ಹರಿಯುತ್ತೆ. ಟೋಟಲ್ ಆಗಿ ಹರಿತಕ್ಕಂಥ ಉದ್ದ ಎಷ್ಟು ಅಂದ್ರೆ 805 ಕಿಲೋಮೀಟರ್. ಕರ್ನಾಟಕದಲ್ಲಿ ಹರಿತಕ್ಕಂಥ ಉದ್ದ ಎಷ್ಟು ಕಾವೇರಿ ನದಿದು ಅಂದ್ರೆ 320 ಕಿಲೋಮೀಟರ್ ರೀ. ಇದನ್ನ ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಮುಂದಿನ ಕ್ವಶನ್ಗೆ ಹೋಗೋಣ. ಮೂರನೇ ಕ್ವಶನ್ ಹೀಗಿದೆ. ಜೋಗ ಜಲಪಾತ ಯಾವ ನದಿಯಿಂದ ನಿರ್ಮಾಣ ಆಗಿದೆ? ಸೊ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ರಾಜ ರಾಣಿ ರೋರೋ ರಾಕೆಟ್ ಅಂತಕ್ಕಂಥದ್ದು 4 ಭಾಗಗಳಲ್ಲಿ ಈ ಜೋಗ ಜಲಪಾತ ಹರಿತಕ್ಕಂಥದ್ದು. ಈ ಒಂದು ಜಲಪಾತ ಯಾವ ನದಿಯಿಂದ ನಿರ್ಮಾಣ ಆಗಿದೆ ಹರಿಯುತ್ತೆ ಅಂತ ನೋಡ್ತಾ ಹೋದ್ರೆ ಆಪ್ಷನ್ ಎ ಕಾವೇರಿ ನದಿಯಿಂದ, ಆಪ್ಷನ್ ಬಿ ಶರಾವತಿ, ಆಪ್ಷನ್ ಸಿ ಹೇಮಾವತಿ, ಆಪ್ಷನ್ ಡಿ ಭೀಮಾ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಶರಾವತಿ ಅಂತಕ್ಕಂಥದ್ದು. ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ ಕೂಡ ಇರ್ತಕ್ಕಂಥದ್ದು ರೀ ಶರಾವತಿ ನದಿ. ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಇರ್ತಕ್ಕಂಥದ್ದು ಕಾವೇರಿ ನದಿಗ್ರಿ. ಅದೇ ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ ಇರ್ತಕ್ಕಂಥದ್ದು ಶರಾವತಿ ನದಿಗ್ರಿ. ನೆನಪಿನಲ್ಲಿ ಇಟ್ಕೋಬೇಕು. ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ. ಹೇಮಾವತಿ ನದಿ ಈಗ ತಾನೇ ಹೇಳಿದೆ ಕಾವೇರಿ ನದಿಯ ಉಪನದಿಯೇ ಈ ಹೇಮಾವತಿ ಅಂತಕ್ಕಂಥದ್ದು. ಸೊ ಭೀಮಾ, ಈ ಭೀಮದ ಬಗ್ಗೆ ನಾವು ನೋಡ್ತಾ ಹೋದ್ರೆ ಕೃಷ್ಣಾ ನದಿಯ ಬಗ್ಗೆ ತಿಳ್ಕೋಬೇಕಾಗುತ್ತೆ. ಈ ಕೃಷ್ಣಾ ನದಿ ಮಹಾರಾಷ್ಟ್ರದ ಮಹಾಬಲೇಶ್ವರ ಅಂತಕ್ಕಂಥ ಪ್ರದೇಶದಲ್ಲಿ ಉಗಮ ಆಗುತ್ತೆ ಈ ಕೃಷ್ಣಾ ನದಿ ಅಂತಕ್ಕಂಥದ್ದು. ಸುಮಾರು ಒಟ್ಟಾರೆಯಾಗಿ 1400 ಕಿಲೋಮೀಟರ್ ಈ ಉದ್ದವನ್ನ ಹೊಂದಿರತಕ್ಕಂಥದ್ದು ಈ ಕೃಷ್ಣಾ ನದಿ. ಅಂದ್ರೆ 1400 ಕಿಲೋಮೀಟರ್ ಹರಿಯುತ್ತೆ. ಸೊ ಮಹಾರಾಷ್ಟ್ರ, ಕರ್ನಾಟಕ ಹಾಗೆಯೇ ತೆಲಂಗಾಣ, ಆಂಧ್ರ ಪ್ರದೇಶ 4 ರಾಜ್ಯಗಳಲ್ಲಿ ಹರಿತಕ್ಕಂಥ ನದಿ ಯಾವುದು? ಕೃಷ್ಣಾ ನದಿ. ಈ ಕೃಷ್ಣಾ ನದಿಯ ಉಪನದಿಗಳನ್ನ ನಾವು ನೋಡ್ತಾ ಹೋದ್ರೆ ಮಲಪ್ರಭಾ ಆಗಿರ್ಬೋದು, ಘಟಪ್ರಭಾ ಹಾಗೆ ದೋಣಿ ಆಗಿರ್ಬೋದು, ಈ ತುಂಗಾಭದ್ರಾ ಆಗಿರ್ಬೋದು, ಹಾಗೆ ಭೀಮಾ ಕ್ವಶನ್ ಭೀಮಾ ನದಿ ಮೇಲೆ ಯಾವ ರೀತಿಯಾಗಿ ರೈಸ್ ಆಗಿದೆ ಎಕ್ಸಾಮ್ಗೆ ಅಂದ್ರೆ ಕಲಬುರ್ಗಿ ಜಿಲ್ಲೆಯ ಬಾರ್ಡರ್ ನಲ್ಲಿ ಹರಿತಕ್ಕಂತ ಅಂದ್ರೆ ಗಡಿ ಪ್ರದೇಶದಲ್ಲಿ ಹರಿತಕ್ಕಂತ ನದಿ ಯಾವುದು ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. ಅದಕ್ಕೆ ಸರಿಯಾದ ಉತ್ತರ ಈ ಭೀಮಾ ನದಿ ಆಗುತ್ತೆ. ಕರ್ನಾಟಕದಲ್ಲಿ ಹರಿತಕ್ಕಂತ ಕೃಷ್ಣಾ ನದಿಯ ಉದ್ದ ಎಷ್ಟು ಅಂದ್ರೆ 480 ಕಿಲೋಮೀಟರ್. ಹೀಗಾಗಿನೇ ಹೇಳೋದು ಕರ್ನಾಟಕದಲ್ಲಿ ಹರಿಯುವ ಅತಿ ಉದ್ದವಾದ ನದಿಯೇ ಈ ಕೃಷ್ಣಾ ನದಿ. ಕರ್ನಾಟಕದ ಅತಿ ಉದ್ದವಾದ ನದಿ ಯಾವುದು ಅಂದ್ರೆ ಕಾವೇರಿ ನದಿ. ಇದು ಕೇವಲ 320 ಕಿಲೋಮೀಟರ್ ಹರಿಯುತ್ತೆ ಕಾವೇರಿ ನದಿ ಅಂತಕ್ಕಂಥದ್ದು. ಕನ್ಫ್ಯೂಸ್ ಆಗಬೇಡಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಮುಂದಿನ ಕ್ವಶನ್ ಕರ್ನಾಟಕದ ಕರಾವಳಿ ಪ್ರದೇಶವನ್ನ ಏನೆಂದು ಕರೀತಾ ಹೋಗ್ತಾರೆ? ಆಪ್ಷನ್ ಎ ಮಲೆನಾಡು, ಆಪ್ಷನ್ ಬಿ ಬಯಲು ಸೀಮೆ, ಆಪ್ಷನ್ ಸಿ ಕರಾವಳಿ ಮೈದಾನ, ಆಪ್ಷನ್ ಡಿ ದಕ್ಕನ್ ಪ್ರಸ್ಥಭೂಮಿ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಕರಾವಳಿ ಪ್ರದೇಶ ಅಂದಾಕ್ಷಣ ಕರಾವಳಿ ಮೈದಾನ ತಕ್ಕಂತ ನೆನಪಿ ಬರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಕರಾವಳಿ ಮೈದಾನ ಅಂತಕ್ಕಂಥದ್ದು. ಸೊ ಕರ್ನಾಟಕದ ಕರಾವಳಿ ತೀರ ಪ್ರದೇಶ ಎಷ್ಟು ಕಿಲೋಮೀಟರ್ ಹಂಚಿಕೆಯಾಗಿದೆ ಅಂದ್ರೆ 320 ಕಿಲೋಮೀಟರ್ ಹಂಚಿಕೆಯಾಗಿರ್ತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕಾಗುತ್ತೆ. ನವಮಂಗಳೂರು ಆಗಿರ್ಬೋದು, ಕಾರವಾರ ಬಂದರು ಆಗಿರ್ಬೋದು, ಮುರುಡೇಶ್ವರ ಆಗಿರ್ಬೋದು, ಹೊನ್ನಾವರ ಆಗಿರ್ಬೋದು, ಭಟ್ಕಳ ಆಗಿರ್ಬೋದು ಪ್ರಮುಖ ಕರಾವಳಿ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಬಂದರುಗಳು ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕರ್ನಾಟಕವು ಎಷ್ಟು ರಾಜ್ಯಗಳೊಂದಿಗೆ ಗಡಿಯನ್ನ ಹಂಚಿಕೊಂಡಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 6 ರಾಜ್ಯಗಳೊಂದಿಗೆ. ಆ 6 ರಾಜ್ಯಗಳು ಯಾವುವು ಅಂದ್ರೆ ಮಹಾರಾಷ್ಟ್ರ, ಗೋವಾ, ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ. ಈ 4 ರಾಜ್ಯಗಳು ಕರ್ನಾಟಕ ರಾಜ್ಯದೊಂದಿಗೆ ಗಡಿಯನ್ನ ಹಂಚಿಕೊಂಡಿರ್ತಕ್ಕಂಥ ಪ್ರಮುಖ ರಾಜ್ಯಗಳು.
ನೆಕ್ಸ್ಟ್ ನೋಡ್ತಾ ಹೋಗೋಣ. ಪಶ್ಚಿಮ ಘಟ್ಟಗಳನ್ನು ಕರ್ನಾಟಕದಲ್ಲಿ ಯಾವ ಹೆಸರಿನಿಂದ ಕರೀತಾ ಹೋಗ್ತಾರೆ? ಪಶ್ಚಿಮ ಘಟ್ಟಗಳನ್ನ ಕರ್ನಾಟಕದಲ್ಲಿ ಸಹ್ಯಾದ್ರಿ ಅಂತಕ್ಕಂಥ ಹೆಸರಿನಿಂದ ಕರೀತಾ ಹೋಗ್ತಾರೆ. ಯೋಗದ ಸಿರಿ ಬೆಳಕಿನಲ್ಲಿ ತುಂಗೇತನ ಬಳುಕಿನಲ್ಲಿ ಸಹ್ಯಾದ್ರಿಯಲು ಕದಿರು ನಿತ್ತುಂಗದ ನಿಲುಕಿನಲ್ಲಿ. ನೋಡ್ರಿ ಯಾವ ರೀತಿಯಾಗಿದೆ. ಸಾಂಗ್ ಆಡೋಕ್ ಬರಲ್ಲ ಅನ್ಸ್ಕೋಸ್ರಿ ರೀ, ಸಾಂಗ್ ಆಡೋಕ್ ಬರಲ್ರಿ. ಈ ಸಾಂಗ್ ನ ಯಾರು ರಚನೆಯನ್ನ ಮಾಡಿದ್ರು? ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ. ಸೊ ನೀಲಗಿರಿ ಬೆಟ್ಟಗಳ ವಿಶೇಷತೆಯನ್ನ ಈಗ ತಾನೇ ತಿಳಿಸ್ತಾ ಹೋದೆ. ಈ ಅರಾವಳಿ ಬೆಟ್ಟಗಳು ಅಂತಕ್ಕಂಥದ್ದು ರಾಜಸ್ಥಾನದಲ್ಲಿ ಕಂಡು ಬರ್ತಕ್ಕಂಥದ್ರಿ. ಈ ಅರಾವಳಿ ಬೆಟ್ಟಗಳಲ್ಲಿ ಮೌಂಟ್ ಅಬು ಪರ್ವತ, ಮೌಂಟ್ ಅಬು ಪರ್ವತ ಪರ್ವತ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಪರ್ವತ. ಅರಾವಳಿ ಪರ್ವತಗಳಲ್ಲಿ ಅತಿ ಎತ್ತರವಾಗಿರ್ತಕ್ಕಂಥ ಪರ್ವತ ಯಾವುದು? ಈ ಮೌಂಟ್ ಪರ್ವತ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನರ್ಮದಾ ನದಿ ತೀರದಲ್ಲಿ ಕಂಡು ಬರ್ತಕ್ಕಂಥ ಪರ್ವತಗಳು ವಿಂಧ್ಯ ಪರ್ವತಗಳರಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು? ಸೊ ವಿಸ್ತೀರ್ಣದಲ್ಲಿ ಕರ್ನಾಟಕದಲ್ಲಿ ಅತಿ ದೊಡ್ಡ ಜಿಲ್ಲೆ ಯಾವುದು ಅಂದ್ರೆ ಬೆಳಗಾವಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಹಾಗಾದ್ರೆ ಕರ್ನಾಟಕದಲ್ಲಿ ಅತಿ ಚಿಕ್ಕದಾಗಿರ್ತಕ್ಕಂಥ ವಿಸ್ತೀರ್ಣದ ಆಧಾರದ ಮೇಲೆ ಅತಿ ಚಿಕ್ಕದಾಗಿರ್ತಕ್ಕಂಥ ಡಿಸ್ಟಿಕ್ ಯಾವುದು, ಜಿಲ್ಲೆ ಯಾವುದು? ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕಾವೇರಿ ನದಿ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಉಗಮ ಆಗುತ್ತೆ? ಸೊ ಕಾವೇರಿ ನದಿ ಬಗ್ಗೆ ಈಗ ತಾನೇ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮಗೆ ಕೊಟ್ಟಿದ್ದೇನೆ. ಇದಕ್ಕೆ ಆಪ್ಷನ್ ಎ ಹಾಸನ ಸರಿಯಾದ ಉತ್ತರ ಆಗುತ್ತೋ, ಆಪ್ಷನ್ ಬಿ ಕೊಡಗು ಸರಿಯಾದ ಉತ್ತರ ಆಗುತ್ತೋ, ಆಪ್ಷನ್ ಸಿ ಮೈಸೂರು, ಆಪ್ಷನ್ ಡಿ ಚಿಕ್ಕಮಗಳೂರು. ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ? ಕೊಡಗು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕರ್ನಾಟಕದ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು? ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆಯನ್ನ ಪಡೆಯುವ ಪ್ರದೇಶ ಯಾವುದು ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ ಎ ರಾಯಚೂರು, ಆಪ್ಷನ್ ಬಿ ಬೀದರ್, ಆಪ್ಷನ್ ಸಿ ಆಗುಂಬೆ, ಆಪ್ಷನ್ ಡಿ ಕಲಬುರಗಿ. ಸೊ ಈಜಿ ಆಗಿರ್ತಕ್ಕಂಥ ಪ್ರಶ್ನೆ ರೀ ಇದು. ಎಲ್ಲರೂ ಕೂಡ ಆನ್ಸರ್ ಅನ್ನ ಹಾಕ್ತೀರಿ. ಇದ್ರ ಮೇಲೆ ಇನ್ನಷ್ಟು ವಿಚಾರಗಳು ಯಾವ ರೀತಿಯಾಗಿ ಇರ್ತಕ್ಕಂಥದ್ದು ಅಂತ ನೋಡ್ತಾ ಹೋದ್ರೆ, ಕರ್ನಾಟಕದ ಚಿರಪುಂಜಿ ಅಂತ ಆಗುಂಬೆಯನ್ನ ಕರಿತಾ ಹೋಗ್ತೀವಿ. ನೋಡಿ, ರಾಯಚೂರಿನಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಿಸಿಲನ್ನ ಪಡಿತಕ್ಕಂತ ಒಂದು ಜಿಲ್ಲೆ ಯಾವುದು? ರಾಯಚೂರು. ವೆರಿ ವೆರಿ ಇಂಪಾರ್ಟೆಂಟ್. ಅತಿ ಹೆಚ್ಚು ಮಳೆಯನ್ನ ಪಡಿತಕ್ಕಂಥದ್ದು ಆಗುಂಬೆ ಆದ್ರೆ ಅತಿ ಕಡಿಮೆ ಮಳೆ ಪಡೆಯುವ ಪ್ರದೇಶ ಯಾವುದು ಕರ್ನಾಟಕದಲ್ಲಿ ಅಂದ್ರೆ ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ರೀ. ನೆಕ್ಸ್ಟ್ ಕಲಬುರಗಿಯ ವಿಶೇಷತೆಯನ್ನ ನಾವು ನೋಡ್ತಾ ಹೋದ್ರೆ, ಕಲಬುರಗಿಯ ಗಡಿ ಭಾಗದಲ್ಲಿ ಹರಿತಕ್ಕಂತ ನದಿ ಯಾವುದು? ಭೀಮಾ ನದಿ ರೀ. ಈ ಕಲಬುರಗಿ ಅಂತಕ್ಕಂಥದ್ದು ತೊಗರಿಗಳ ಕಣಜ ಅಂತ ಕರಿತಾ ಹೋಗ್ತೀವಿ ಕಲಬುರಗಿ ಜಿಲ್ಲೆಯನ್ನ. ಹಾಗೆ ಬೀದರ್ನಲ್ಲಿ ಮೀನುಗಾರಿಕಾ ಸಂಶೋಧನಾ ಕೇಂದ್ರ ಇರ್ತಕ್ಕಂಥದ್ದು. ಪಶುಸಂಗೋಪನೆ ಹಾಗೂ ಮೀನುಗಾರಿಕಾ ಸಂಶೋಧನಾ ಕೇಂದ್ರಗಳು ಇರ್ತಕ್ಕಂಥದ್ದು ಬೀದರ್ನಲ್ಲಿ. ಈ ರೀತಿಯಾಗಿ ವಿವಿಧ ಹೆಸರುಗಳ ವಿಶೇಷತೆಗಳನ್ನ ನಾವು ನೋಡ್ತಾ ಹೋಗ್ಬೇಕು. ಯಾವ ರೀತಿ ಅಂದ್ರೆ ಸಾಂಸ್ಕೃತಿಕ ನಗರಿ ಅಂತ ಯಾವುದನ್ನ ಕರಿತಾ ಹೋಗ್ತೀವಿ? ಮೈಸೂರು ಜಿಲ್ಲೆಯನ್ನ ನಾವು ಕರಿತಾ ಹೋಗ್ತೀವಿ. ಹಾಗೆಯೇ ಭತ್ತದ ಕಣಜ ಎಂದು ಯಾವ ಡಿಸ್ಟಿಕ್ ಅನ್ನ ಕರಿತಾ ಹೋಗ್ತೀವಿ? ರಾಯಚೂರು ಡಿಸ್ಟಿಕ್ ಅನ್ನ ಕರಿತಾ ಹೋಗ್ತೀವಿ. ಹಾಗೆಯೇ ನೋಡಿ, ಹತ್ತಿಗೆ ಫೇಮಸ್ ಆಗಿರ್ತಕ್ಕಂಥದ್ದು, ಹತ್ತಿಯನ್ನ ಅತಿ ಹೆಚ್ಚು ಬೆಳೀತಕ್ಕಂಥ ಡಿಸ್ಟಿಕ್ ಯಾವುದು? ಹಾವೇರಿ ಅಂತಕ್ಕಂಥದ್ದು. ಹಾಗೆಯೇ ನೋಡಿ, ರೈಸ್ ಟೆಕ್ನಾಲಜಿ ಪಾರ್ಕ್ ಇರ್ತಕ್ಕಂಥದ್ದು ಎಲ್ಲಿ? ಗಂಗಾವತಿ ಕಾರಟಗಿ ಅಂತಕ್ಕಂಥದ್ದು. ಗಂಗಾವತಿ ಬಳಿಯಲ್ಲಿ ಇರ್ತಕ್ಕಂಥ ಕಾರಟಗಿ ಕನಕನ ಒಂದು ಏನು ಪ್ಲೇಸ್ ಇರ್ತಕ್ಕಂಥದ್ದು ಗಂಗಾವತಿಯಲ್ರಿ. ಹಾಗೆ ನೋಡಿ, ಬೆಣ್ಣೆ ನಗರಿ ಆಗಿರ್ಬೋದು, ಕರದಂಟು ನಗರ ಆಗಿರ್ಬೋದು, ಈ ರೀತಿಯಾಗಿ ಹೆಸರುಗಳ ವಿಶೇಷತೆಗಳನ್ನ ನೀವು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ. ಇತ್ತೀಚೆಗೆ ಒಂದು ಡೈಲಾಗ್ ಅತಿ ಹೆಚ್ಚು ಫೇಮಸ್ ಇತ್ತು. ಏನ್ರಿ ಅಂದ್ರೆ, ಎಲ್ಲಾ ರಾಜಕೀಯ ನಾಯಕರುಗಳು ತಮ್ಮ ಐಡೆಂಟಿಫಿಕೇಶನ್ ನಡುವೆ ಸ್ಪರ್ಧಾ ವಿದ್ಯಾರ್ಥಿಗಳ ಜಾಬ್ ನೋಟಿಫಿಕೇಶನ್ ಕಾಣೆಯಾಗಿದೆ. ಸೊ ಸಿಎಂ ಕುರ್ಚಿಗಾಗಿ ಇತ್ತೀಚೆಗೆ ಹೊಡೆದಾಟ ಆಯ್ತ್ರಿ. ಎಲ್ಲಾ ರಾಜಕೀಯ ನಾಯಕರು ಸಿಎಂ ಕುರ್ಚಿಗಾಗಿ ಹೊಡೆದಾಡ್ರಿ. ತಮ್ಮ ಒಂದು ರಾಜಕೀಯದ ಐಡೆಂಟಿಫಿಕೇಶನ್ ನಡುವೆ ವಿದ್ಯಾರ್ಥಿಗಳ ಜೀವನದ ಜಾಬ್ ನೋಟಿಫಿಕೇಶನ್ ಕಾಣೆಯಾಗಿದೆ. ನೋಡಿ ಎಷ್ಟರ ಮಟ್ಟಿಗೆ ಅಂದ್ರೆ ಸ್ಪರ್ಧಾ ಮಿತ್ರರು ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಅಂತ ಕಾಯ್ತಾ ಇದ್ದಾರೆ. ಸೊ ನೋಟಿಫಿಕೇಶನ್ ಇಂದಲ್ಲ ನಾಳೆ ಹಾಗೆ ಆಗುತ್ತೆ. ನೀವು ಯಾವ ರೀತಿಯಾಗಿ ಪರ್ಫೆಕ್ಟ್ ಇದ್ದೀರಿ, ಯಾವ ರೀತಿಯಾಗಿ ಸ್ಟಡಿ ಮಾಡಿದಿರಿ, ನೆಕ್ಸ್ಟ್ ಬರ್ತಕ್ಕಂತ
ಎಕ್ಸಾಮ್ಸ್‌ಗೆ ಯಾವ ರೀತಿ ಪ್ರಿಪರೇಷನ್‌ನ ನಡೆಸಿದಿರಿ ಅನ್ನೋದೇ ಇಂಪಾರ್ಟೆಂಟ್ ಆಗಿರುತ್ತೆ. ಹೀಗಾಗಿ ಕಂಟಿನ್ಯೂ ಆಗಿ ಸ್ಟಡಿ ಮಾಡಿ. ನೆಕ್ಸ್ಟ್ ಕೊನೆಯ ಕ್ವೆಷನ್‌ಗೆ ಹೋಗೋಣ. ತುಂಗಾ ಮತ್ತು ಭದ್ರಾ ನದಿಗಳು ಸಂಗಮಗೊಂಡು ಯಾವ ನದಿ ಆಗುತ್ತೆ ಅಂತ ಕ್ವೆಷನ್ ಅನ್ನ ರೈಸ್ ಮಾಡಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ನೋಡ್ತಾ ಹೋಗೋಣ. ಫಸ್ಟ್ ಕಾನ್ಸೆಪ್ಟ್ ಇಂಪಾರ್ಟೆಂಟ್. ತುಂಗಾ ಮತ್ತು ಭದ್ರಾ ನದಿಗಳು ತುಂಗಾ ಮತ್ತು ಭದ್ರಾ ನದಿಗಳು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಉಗಮ ಆಗ್ತವೆ. ಈ ಎರಡು ನದಿಗಳು ಸೇರಿಕೊಂಡು ಶಿವಮೊಗ್ಗ ಶಿವಮೊಗ್ಗ ಜಿಲ್ಲೆಯ ಕೂಡಲಿ ಎಂಬ ಸ್ಥಳದಲ್ಲಿ ಕೂಡಿಕೊಂಡು ತುಂಗಾಭದ್ರಾ ನದಿಯಾಗಿ ಹರಿಯುತ್ತೆ. ತುಂಗಾಭದ್ರಾ ನದಿಯಾಗಿ ಕಾವೇರಿ ನದಿಗೆ ಸೇರ್ಪಡೆ ಆಗುತ್ತೆ ಮುಂದೆ ಹೋಗಿ. ಈ ತುಂಗಾಭದ್ರಾ ನದಿಗೆ ಅಡ್ಡಲಾಗಿ ಆಣೆಕಟ್ಟನ್ನ ಹೊಸಪೇಟೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಎಂಬಲ್ಲಿ ಈ ಒಂದು ತುಂಗಾಭದ್ರಾ ನದಿಗೆ ಅಡ್ಡಲಾಗಿ ಆಣೆಕಟ್ಟನ್ನ ಕಟ್ಟಲಾಗಿರ್ತಕ್ಕಂಥದ್ದು. ಇದಿಷ್ಟು ನಿಮಗೆ ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ. ಇವತ್ತಿನ ಕ್ಲಾಸ್‌ನಲ್ಲಿ ನಾವು ಟಾಪ್ 10 ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋದ್ವಿ. ಮುಂದಿನ ಕ್ಲಾಸ್‌ನಲ್ಲಿ ಮತ್ತೆ ಇನ್ನುಳಿದ ಪ್ರಶ್ನೆಗಳಿಗೆ ಆನ್ಸರ್ ಅನ್ನ ನೋಡ್ತಾ ಹೋಗೋಣ. ಯಾರೆಲ್ಲ ಇನ್ನು ನಮ್ಮ ಒಂದು ವಾಟ್ಸ್ಆಪ್ ಚಾನಲ್‌ಗೆ ಜಾಯಿನ್ ಆಗಿಲ್ಲ ಅಂದ್ರೆ ಜಾಯಿನ್ ಆಗಿ, ಟೆಲಿಗ್ರಾಮ್ ಚಾನಲ್‌ಗೂ ಕೂಡ ಜಾಯಿನ್ ಆಗಿ, ಹಾಗೆ ಇನ್ಸ್ಟಾವನ್ನ ಫಾಲೋ ಮಾಡಿ. ಯಾಕೆ ವಾಟ್ಸ್ಆಪ್ ಚಾನಲ್‌ಗೆ ಜಾಯಿನ್ ಆಗಿ ಅಂತ ಹೇಳ್ತಾ ಹೋಗ್ತೀವಿ ಅಂದ್ರೆ, ಸೊ ಬರ್ತಕ್ಕಂಥ ಜಾಬ್ ನೋಟಿಫಿಕೇಶನ್ ಆಗಿರ್ಬೋದು, ಹಾಗೆ ಕರೆಂಟ್ ಅಫೈರ್ಸ್ ಇತ್ತೀಚೆಗೆ ಭೂಗ ಪ್ರಶಸ್ತಿಯನ್ನ ಕೊಟ್ಟರು. ಹಾಗೆ ಬುಡಕಟ್ಟು ವಿಶ್ವವಿದ್ಯಾಲಯಗಳ ಗೇಮ್ಸ್ ಆಗಿರ್ಬೋದು, ಹಾಗೆ ನೋಡಿ ಖೇಲೋ ಇಂಡಿಯಾ ಗೇಮ್ಸ್ ಆಗಿರ್ಬೋದು, ಹಾಗೆ ಪ್ರಮುಖ ಪ್ರಶಸ್ತಿಗಳು ಯಾವುವು ಅಂದ್ರೆ ಸರಸ್ವತಿ ಸಮ್ಮಾನ್ ಆಗಿರ್ಬೋದು, ಜ್ಞಾನಪೀಠ ಪ್ರಶಸ್ತಿ ಆಗಿರ್ಬೋದು, ಇಂತಹ ಪ್ರಶಸ್ತಿಗಳ ಬಗ್ಗೆ ಆಗಿರ್ಬೋದು, ಕರೆಂಟ್ ಅಫೈರ್ಸ್ ಏನೆಲ್ಲ ಇದಾವೋ ಅವೆಲ್ಲವನ್ನ ನಾವು ವಾಟ್ಸ್ಆಪ್ ಚಾನಲ್‌ನಲ್ಲಿ ಹಾಕ್ತಾ ಹೋಗ್ತೀವಿ. ಹೀಗಾಗಿ ನೀವು ವಾಟ್ಸ್ಆಪ್ ಚಾನಲ್‌ಗೆ ಜಾಯಿನ್ ಆಗಿ. ಮತ್ತೆ ಐ ವಿಲ್ ಕಂಟಿನ್ಯೂ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ವೆರಿ ಮಚ್.